ಕನ್ನಡ ಚಿತ್ರರಂಗದ ಬಾಕ್ಸ್ ಆಫೀಸ್ ಸುಲ್ತ ದರ್ಶನ್. ಇವರು 50ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಅದರಲ್ಲಿ 25ಕ್ಕೂ ಹೆಚ್ಚು ಚಿತ್ರಗಳು ಸೂಪರ್ ಹಿಟ್ ಮತ್ತು ಬ್ಲಾಕ್ ಬಸ್ಟರ್ ಆಗಿವೆ. ಇದರ ಬಗ್ಗೆ ಒಂದು ಕಿರುನೋಟ ಈ ವಿಡಿಯೋದಲ್ಲಿದೆ, ತಪ್ಪದೆ ಕೊನೆಯ ತನಕ ನೋಡಿ. 2002ರಲ್ಲಿ ತೆರೆಕಂಡ ಮೆಜೆಸ್ಟಿಕ್ ಚಿತ್ರ ಬ್ಲಾಕ್ ಬಸ್ಟರ್ ಆಗಿತ್ತು. 2003ರಲ್ಲಿ ತೆರೆಕಂಡ ಕರಿಯ ಚಿತ್ರ ಬ್ಲಾಕ್ ಬಾಸ್ಟರ್ ಆಗಿತ್ತು. 2003ರಲ್ಲಿ ತೆರೆಕಂಡ ಲಾಲಿ ಹಾಡು ಚಿತ್ರ ಸೂಪರ್ ಹಿಟ್ ಆಗಿತ್ತು. 2003ರಲ್ಲಿ ತೆರೆಕಂಡ ಲಂಕೇಶ್ ಪತ್ರಿಕೆ ಚಿತ್ರ ಸೂಪರ್ ಹಿಟ್ ಆಗಿತ್ತು. 2003ರಲ್ಲಿ ತೆರೆಕಂಡ ನಮ್ಮ ಪ್ರೀತಿಯ ರಾಮು ಚಿತ್ರ ಬ್ಲಾಕ್ ಬಸ್ಟರ್ ಆಗಿತ್ತು. 2003ರಲ್ಲಿ ತೆರೆಕಂಡ ದಾಸ ಚಿತ್ರ ಬ್ಲಾಕ್ ಬಸ್ಟರ್ ಆಗಿತ್ತು. 2004ರಲ್ಲಿ ತೆರೆಕಂಡ ಕಲಾಸಿಪಾಳ್ಯ ಚಿತ್ರ ಬ್ಲಾಕ್ ಬಸ್ಟರ್ ಆಗಿತ್ತು. 2005ರಲ್ಲಿ ತೆರೆಕಂಡ ಅಯ್ಯ ಚಿತ್ರ ಹಿಟ್ ಆಗಿತ್ತು. 2006ರಲ್ಲಿ ತೆರೆಕಂಡ ಮಂಡ್ಯ ಚಿತ್ರ ಸೂಪರ್ ಹಿಟ್ ಆಗಿತ್ತು. 2006ರಲ್ಲಿ ತೆರೆಕಂಡ ಸುಂಟರಗಾಳಿ ಚಿತ್ರ ಬ್ಲಾಕ್ ಬಸ್ಟರ್ ಆಗಿತ್ತು. 2007ರಲ್ಲಿ ತೆರೆಕಂಡ ಚಿತ್ರ ಅನಾಥರು ಸೂಪರ್ ಹಿಟ್ ಆಗಿತ್ತು. 2008ರಲ್ಲಿ ತೆರೆಕಂಡ ಗಜ ಚಿತ್ರ ಸೂಪರ್ ಹಿಟ್ ಆಗಿತ್ತು. 2008ರಲ್ಲಿ ತೆರೆಕಂಡ ನವಗ್ರಹ ಚಿತ್ರ ಬ್ಲಾಕ್ ಬಸ್ಟರ್ ಆಗಿತ್ತು. 2010ರಲ್ಲಿ ತೆರೆಕಂಡ ಶೌರ್ಯ ಚಿತ್ರ ಸೂಪರ್ ಹಿಟ್ ಆಗಿತ್ತು. 2011ರಲ್ಲಿ ತೆರೆಕಂಡ ಸಾರಥಿ ಚಿತ್ರ ಬ್ಲಾಕ್ ಬಸ್ಟರ್ ಆಗಿತ್ತು. 2012ರಲ್ಲಿ ತೆರೆಕಂಡ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬ್ಲಾಕ್ ಬಸ್ಟರ್ ಆಗಿತ್ತು. 2013ರಲ್ಲಿ ತೆರೆಕಂಡ ಬುಲ್ಬುಲ್ ಬ್ಲಾಕ್ ಬಸ್ಟರ್ ಆಗಿತ್ತು. 2016ರಲ್ಲಿ ತೆರೆಕಂಡ ಜಗ್ಗು ದಾದಾ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. 2017ರಲ್ಲಿ ತೆರೆಕಂಡ ತಾರಕ್ ಚಿತ್ರ ಹಿಟ್ ಆಗಿತ್ತು. 2019ರಲ್ಲಿ ತೆರೆಕಂಡ ಯಜಮಾನ ಚಿತ್ರ ಬ್ಲಾಕ್ ಬಸ್ಟರ್ ಆಗಿತ್ತು. 2019ರಲ್ಲಿ ತೆರೆಕಂಡ ಇನ್ನೊಂದು ಚಿತ್ರ ಕುರುಕ್ಷೇತ್ರ ಬ್ಲಾಕ್ ಬಸ್ಟರ್ ಆಗಿತ್ತು. 2021ರಲ್ಲಿ ತೆರೆಕಂಡ ರಾಬರ್ಟ್ ಚಿತ್ರ ಬ್ಲಾಕ್ ಬಸ್ಟರ್ ಆಗಿತ್ತು. 2023ರಲ್ಲಿ ತೆರೆಕಂಡ ಕ್ರಾಂತಿ ಚಿತ್ರ ಸೂಪರ್ ಹಿಟ್ ಆಗಿತ್ತು. 2023ರಲ್ಲಿ ತೆರೆಕಂಡ ಕಾಟೇರ ಚಿತ್ರ ಬ್ಲಾಕ್ ಬಸ್ಟರ್ ಆಗಿತ್ತು. ಇತ್ತೀಚೆಗೆ ಬಿಡುಗಡೆಯಾದ ಡೆವಿಲ್ ಚಿತ್ರ ಸೂಪರ್ ಹಿಟ್ ಆಗಿದೆ. ಧನ್ಯವಾದಗಳು.